ನಮಸ್ತೆ. ನಮಸ್ತೆ ಸರ್. ಒಂದು ಫನ್ ಫ್ಯಾಕ್ಟ್ ಏನು ಅಂದ್ರೆ ಸರ್, ನಮ್ಮ ಸಿಇಒ ಸರ್ ಹೆಸರು ಕೂಡ ರವಿಕುಮಾರ್ ಅಂತಾನೆ. ಹೌದು ಸರ್, ಓಕೆ ಸರ್, ಥ್ಯಾಂಕ್ ಯು. ಸೊ ಹೇಳಿ ಸರ್, ಯಾವ ತರ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ಆರ್ ಸಿ ಬಿಯ ಈ ಒಂದು ವಿಕ್ಟ್ರಿ ಅಂಡ್ ಎರಡನೇ ಟ್ರೋಫಿ ಗೆಲ್ತಾ ಇರುವಂತದ್ದು, ಕಂಟಿನ್ಯೂಸ್ ಆಗಿ ಗೆಲ್ತಾ ಇರುವಂತದ್ದು. ಹೌದು ಸರ್, ಸೊ ಹೇಳಿ ನಿಮ್ಮ ಖುಷಿ ತುಂಬಾ ಹೆಂಗಿದೆ? ಖುಷಿ ಆಗ್ತಿದೆ ಸರ್. ತುಂಬಾ ವರ್ಷದಿಂದ ಶ್ರಮ ಪಡ್ತಾ ಬಂದಿದ್ರು. ಲಾಸ್ಟ್ ಇಯರ್ ಸಹಿತ ಕಪ್ ನಾವೇ ಹೊಡೆದಿದ್ವಿ. ಹಾ. ಸೆಕೆಂಡ್ ಅಗೇನ್ 2ನೇ ಸಲ ಕಪ್ ಹೊಡೆದಿದ್ದಾರೆ. ಹ್ಮ್ ತುಂಬಾ ಖುಷಿ ಆಗ್ತಿದೆ. ಹ್ಮ್ ಹ್ಮ್ ಒಕ್ಕಟ್ಟಿನಿಂದ ಎಲ್ಲಾ ಟೀಮಲ್ಲೂ ಸಹಿತ ಚೆನ್ನಾಗಿ ಆಟ ಆಡ್ಕೊಂಡ್ ಬಂದ್ರು. ಹ್ಮ್ ತುಂಬಾ ಕಾಯ್ಕೆ ಬಂದಿತ್ತು, ಒಳ್ಳೆ ರಿಸಲ್ಟ್ ಬಂದಿದೆ ಸರ್. ಇವಾಗ ಕರ್ನಾಟಕ ಜನ ಖುಷಿ ಕೊಡೋ ಅಂತ ಒಂದು ಕೆಲಸ ಮಾಡಿದ್ದಾರೆ. ಹ್ಮ್ ತುಂಬಾ ಖುಷಿ ಆಗ್ತಿದೆ ಸರ್. ರೈಟ್ ರೈಟ್. ಸೊ ಸೆಲೆಬ್ರೇಷನ್ ಹಿಂಗ್ ಮಾಡ್ತಿದ್ದೀರಾ ಸರ್? ಆಲ್ಮೋಸ್ಟ್ ಈಗ 1 ಗಂಟೆ ಆಗ್ತಾ ಬಂತು. ಹೌದು ಸರ್. ಸೊ ನಿಮ್ಮ ಊರ್ನಲ್ಲಿ ಹೆಂಗ್ ನಡೀತಿದೆ ಸೆಲೆಬ್ರೇಷನ್? ನೋಡ್ತಾ ಇದೀವಿ, ಭರ್ಜರಿಯಾಗೆ ಮಾಡ್ತಿದ್ದಾರೆ. 1 ಗಂಟೆ ಆದ್ರೂ ಸಹಿತ ಕ್ರೌಡ್ ತುಂಬಾ ಜನ ಸೇರಿದ್ದಾರೆ. ಹಾ ಖುಷಿಲಿ ಎಲ್ಲರೂ ಸಹಿತ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಫ್ಯಾಮಿಲಿ ಜೊತೆ ಸೇರಿದ್ದಾರೆ. ಹಾ. ನಿದ್ದೆ ಅನ್ನೋಕ್ಕಾಗಿ ಈ ಖುಷಿಲಿ ಎಲ್ಲ ಮರ್ತ್ಬಿಟ್ಟಿದ್ದಾರೆ. ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ ಸರ್. ರೈಟ್ ರೈಟ್ ರೈಟ್. ನೀವು ಎಂಜಾಯ್ ಮಾಡಿ ಸರ್ ಹಂಗೇನೆ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್ ಸೋ ಮಚ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ಹುಬ್ಬಳ್ಳಿಯಿಂದ ನಂದೀಶ್ ಅವರು ಕಾಲ್ ಮಾಡಿದ್ದಾರೆ. ನಂದೀಶ್ ಅವರೇ ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಅಬ್ಬಾ, ಇವಾಗ ಎಷ್ಟೋ ಕಾಲ್ಸ್ ಆದ್ಮೇಲೆ ಈ ಎನರ್ಜಿ ನಂಗೆ ಸಿಕ್ಕಿದ್ದು ನಿಮ್ ವಾಯ್ಸ್ ಇಂದ. ಸರ್ ಸೊ ಆರ್ ಸಿ ಬಿ ಗೆದ್ದಿರೋ ಜೋಶ್ ಅರ್ಧ ನಿಮ್ಮಲ್ಲೇ ಇದೆ ಅಂತ ಅನ್ಸುತ್ತೆ. ಹೌದು ಸರ್. ಸೊ ಹೆಂಗ್ ನಡೀತಿದೆ ನಿಮ್ ಊರಲ್ಲಿ ಸೆಲೆಬ್ರೇಷನ್ ಎಲ್ಲ? ಮಸ್ತ್ ಹುಬ್ಳಿಯಲ್ಲಿ. ಹಾ ಹಾ ಹಾ. ಹಾ ಸರ್. ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಹೇಳಿ. ನಿಮಗೆ ಯಾವಾಗ ಆರ್ ಸಿ ಬಿ ಗೆಲ್ಲುತ್ತೆ ಅಂತ ಅನ್ನಿಸ್ತು? ಸ್ಟಾರ್ಟಿಂಗ್ ಇಂದಾನೇ ಆ ಫೀಲಿಂಗ್ ಇತ್ತಾ? ಫಸ್ಟ್ ಇನ್ನಿಂಗ್ಸ್ ಆದ್ಮೇಲೆ ಬಂತಾ? ವಿರಾಟ್ ಕೊಹ್ಲಿ ಇದಾರಲ್ಲ ಸರ್, ಹಾ. ವಿರಾಟ್ ಕೊಹ್ಲಿಲಿಂತ್ರನೇ ನಮ್ ಮ್ಯಾಚ್ ಗೆಲ್ಲುತ್ತೆ ಅನ್ನೋದು ಇತ್ತು ಸರ್. ಹ್ಮ್ 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 ಹ್ಮ್. ಹಾ ಸರ್. ಸೊ ಅವ್ರನ್ನ ಬಿಟ್ರೆ ನಿಮಗೆ ಬೇರೆ ಯಾವ ಪ್ಲೇಯರ್ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತು? ಸರ್ ನಂಗೆ ವಿರಾಟ್ ಕೊಹ್ಲಿನ ಬಾಳ್ ಫ್ಯಾನ್ ಸರ್. ನಾನು ಬಿಟ್ರೆ ಪಟೇದಾರ್. ಓಕೆ, ಪಟಿದಾರ್ ನಮ್ಮ ಕ್ಯಾಪ್ಟನ್. ಕ್ಯಾಪ್ಟನ್ ಸರ್. ರೈಟ್ ರೈಟ್. ಬಟ್ ಆಸ್ ಅ ಟೀಮ್ ಆಗಿ ನೋಡಿದ್ರೆ ಒಂಥರ ಬ್ಯಾಲೆನ್ಸ್ಡ್ ಆಗಿತ್ತು, ಪರ್ಫೆಕ್ಟ್ ಆಗಿ. ಒಂದ್ ಕಡೆ ಬೌಲಿಂಗು ಚೆನ್ನಾಗಿ ಮಾಡ್ತಿದ್ರು, ಬ್ಯಾಟಿಂಗು ಚೆನ್ನಾಗಿ ಸರ್ ಮಾಡ್ತಿದ್ರು. ಫೀಲ್ಡಿಂಗ್ ಮಾತ್ರ ಪರ್ಟಿಕ್ಯುಲರ್ ಫಸ್ಟ್ ಆಗಿತ್ತು ಸರ್. ಹ್ಮ್ ಹಾ ಮತ್ ಫೀಲ್ಡಿಂಗ್ ಮಾತ್ರ ಮಸ್ತ್ ಆಗಿತ್ತು. ಹ್ಮ್ 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 ಹ್ಮ್. ಹಾ ಸರ್. ರೈಟ್ ನಂದೀಶ್ ಅವರೇ, ನಿಮ್ಮ ಖುಷಿನ ನಿಮಗೆ ಬಿಡ್ತೀನಿ, ಸೆಲೆಬ್ರೇಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ಈಗ ರಮ್ಯಾ ಅವರು ಕಾಲ್ ಮಾಡಿದ್ದಾರೆ. ಮೋಹಕ ತಾರೆ ಅಲ್ಲ, ಬಟ್ ಮಡಿಕೇರಿಯಿಂದ ರಮ್ಯಾ ಇವರು. ರಮ್ಯಾ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸ್ವಲ್ಪ ಜೋಶ್ ಇರಬೇಕು ವಾಯ್ಸ್ ಅಲ್ಲಿ. ಜೋಶ್ ಇದೆ ಸರ್. ಬಟ್ ಜೋಶ್ ತೋರ್ಸ್ಕೊಳ್ಳೋದು ಇಷ್ಟೇ ಕಮ್ಮಿ ವಾಯ್ಸ್ ಅಲ್ಲ ನೀವು? ಅಂದ್ರೆ ನಾವ್ ಒಬ್ಳೇ ಇರೋದು. ಓಕೆ ಓಕೆ ಓಕೆ, ಗಾಟ್ ಇಟ್ ಗಾಟ್ ಇಟ್ ಗಾಟ್ ಇಟ್. ಸೊ ಹೇಳಿ ಮ್ಯಾಚ್ ಬಗ್ಗೆ, ನಿಮ್ಮ ಫೀಲಿಂಗ್ ಬಗ್ಗೆ. ಅಂದ್ರೆ ಮ್ಯಾಚ್ ಸಖತ್ ತುಂಬಾ ಇಷ್ಟ ಆಯ್ತು. ಹ್ಮ್ ಚೆನ್ನಾಗ್ ಆಟ ಆಡಿದ್ರು. ಹ್ಮ್ ಕೊಹ್ಲಿ ಅಂತೂ ಫಸ್ಟ್ ಇಂದ ಲಾಸ್ಟ್ ವರೆಗೆ ಇದ್ರು. ಹ್ಮ್. ಅದೇ ಖುಷಿ ಆಯ್ತು ಸರ್. ಸೊ ನಿಮ್ಗೆ ಕೊಹ್ಲಿ ಅವರು ಬ್ಯಾಟಿಂಗ್ ಮಾಡೋಕ್ಕಿಂತ ಮುಂಚೆನೆ ಗೊತ್ತಿತ್ತಾ ಈ ಮ್ಯಾಚ್ ನಾವು ಗೆಲ್ತೀವಿ ಅಂತ? ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಮುಂಚೆನೆ ಫಸ್ಟೇ ಗೊತ್ತಿತ್ತು ಮ್ಯಾಚ್ ವಿನ್ ಆಗ್ತಾರೆ ಅಂತ. ಹ್ಮ್ 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 ಅದಕ್ಕಾಗಿ ನೋಡ್ತಾನೆ ಇದ್ದ. ಫಸ್ಟ್ ಇಂದ ಲಾಸ್ಟ್ ವರೆಗೂ ನೋಡ್ತಾ ಇದ್ದ. ಹ್ಮ್ ಹ್ಮ್. ಆಯ್ತು. ಸೊ 2ನೇ ಟ್ರೋಫಿ ಗೆದ್ದಿರೋದು ನಮ್ ಟೀಮ್ ಹೌದು ಸರ್. ಅಲ್ವಾ? ಸೊ ಒಂದ್ ಹೌದು. ಗೆಲ್ಲೋದೇ ಕಷ್ಟ ಅನ್ಕೊಳ್ತಾ ಇದ್ವಿ, ಇವಾಗ 2ನೇದೇ ತುಂಬಾ ಈಸಿ ಅಂತ ಅನ್ಸ್ತಾ ಇದೆ ಹೌದು ಸರ್. ಅಲ್ವಾ? ಸೊ ಹಿಂಗೆ ಹೌದು. ಕಂಟಿನ್ಯೂ ಆಗ್ಲಿ ಮೇಡಮ್, ಆರ್ ಸಿ ಬಿಯ ಒಂದು ನಾಗಾಲೋಟ ಹೌದು. ಅಲ್ವಾ? ನೆಕ್ಸ್ಟ್ ವರ್ಷನ್ ಇದೇ ತರ ಆಗ್ಲಿ ಸರ್. ಆಡ್ಲಿ ಆಡ್ಲಿ, ಅದೇ ನಮ್ಮ ಆಸೆ ಕೂಡ. ಥ್ಯಾಂಕ್ ಯು ಸೋ ಹೌದು, ಮಚ್ ರಮ್ಯಾ ಅವರೇ, ಕಾಲ್ ಮಾಡಿದ್ದಕ್ಕೆ, ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ನೋಡಿ, ಪ್ರತಿಯೊಬ್ಬರ ಒಂದು ಫೀಲಿಂಗ್ ಕೂಡ ಹಂಗೆ ಇರೋದು. ಅಂದ್ರೆ ಒಂದ್ಸಲಿ ಗೆದ್ದಿದ್ದಾಯ್ತು, 2ನೇ ಸಲಿ ಇನ್ಫ್ಯಾಕ್ಟ್ ಫಸ್ಟ್ ಟೈಮ್ಗಿಂತ ಈಸಿಯಾಗಿ ಸೆಕೆಂಡ್ ಟೈಮ್ ಗೆದ್ವಿ ನಾವು, ಯಾವುದೇ ಥರದ ಟೆನ್ಷನ್ ಇಲ್ದಿರೋ ಥರ ಅದು ಫೈನಲ್ ಮ್ಯಾಚ್ನಲ್ಲಿ. ಸೊ ಮುಂದಿನ ವರ್ಷ ಇನ್ನೊಂದು ಟ್ರೋಫಿ ಬರಲಿ ಅನ್ನೋದೇ ನಮ್ಮ ಆಸೆ. ಈಗ ದಿನಕರ್ ಅವರು ಕಾಲ್ ಮಾಡಿದ್ದಾರೆ. ದಿನಕರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ದಿನಕರ್. ಸೊ ನಮ್ಮ ಆರ್ ಸಿ ಬಿ ಪರ್ಫಾರ್ಮೆನ್ಸ್ ಬಗ್ಗೆ, ಟೀಮ್ ಬಗ್ಗೆ ಅಂಡ್ 2ನೇ ವಿಕ್ಟ್ರಿ ಬಗ್ಗೆ ಹೇಳಿ. ಸರ್ ಆಮೇಲೆ ನಾ ಕ್ರಿಕೆಟ್ ಫ್ಯಾನ್ ಇದ್ದೀನಿ ಸರ್. ಯಾವುದೇ ಕ್ರಿಕೆಟ್ ಇರ್ಲಕ್ಕ ನೋಡ್ಕೊತಾ ಇರ್ತೀನಿ. ಬಟ್ ಇದು 2ನೇ ಟೈಮ್ ನಾವು ಕಪ್ ಗೆದ್ದಿದ್ದು. ಹ್ಮ್ ಮತ್ತೆ ನಮ್ಗೆ ಯಾವಾಗ ವಿನ್ ಆಗಿವಿ ಅಂದ್ರೆ ನಾವು ಮಣ್ಣಿನ ದಿನ ಏನು ಸೋತಲ್ಲ ಹ್ಮ್ ಜಿ ಟಿ ಕೂಡ, ಅವಾಗ ನಮ್ಗೆ 90% ಹೋಪ್ ಇತ್ತು ಸರ್. ಹ್ಮ್.
ಈಗ ಅಕಸ್ಮಾತ್ ಇವಾಗ ಆಯ್ತು ನಿಮ್ಮ ಇದಕ್ಕೆ ಬರ್ತೀನಿ. ಈಗ ಅಕಸ್ಮಾತ್ ಏನಾದ್ರು RR ಬಂದಿದ್ರೆ GT-ಗಿಂತ ಒಂದು ಟಫ್ ಕಾಂಪಿಟೇಷನ್ ಕೊಟ್ಟಿರ್ತಾ ಇತ್ತಾ ಇವತ್ತಿನ ಮ್ಯಾಚ್ ಅಲ್ಲಿ? 100%. ಓಕೆ. 100% ಸರ್. ಸೊ ಎಲ್ಲೊಂದ್ ಕಡೆ RR ಬರ್ದೇ ಇದ್ದಿದ್ದೆ ಒಳ್ಳೇದಾಯ್ತು, ರಾಜಸ್ಥಾನ್ ಬರ್ದೇ ಇದ್ದಿದ್ದೆ ಒಳ್ಳೇದಾಯ್ತು. ಸರ್ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಅಂದ್ರೆ ಇವತ್ತು ಟಾಸ್ ಏನ್ ವಿನ್ ಆಗಿದೆಯಲ್ಲ, ಹಾ ಎಕ್ಸಾಕ್ಟ್ಲಿ ಮೇನ್ ಟರ್ನಿಂಗ್ ಪಾಯಿಂಟ್ ಅಂತಾರಲ್ಲ, ಎಕ್ಸಾಕ್ಟ್ಲಿ. ಎಲ್ಲದಕ್ಕೂ ಗೇಮ್ ನಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಇರುತ್ತೆ. ಆ ಟರ್ನಿಂಗ್ ಪಾಯಿಂಟ್ ಇವತ್ತು ಆಗಿದೆ ಸರ್. ಅದೇ ಸ್ಟಾರ್ಟಿಂಗ್ ಅಲ್ಲೇ ನಮ್ ಟರ್ನಿಂಗ್ ಪಾಯಿಂಟ್ ಸಿಕ್ಬಿಡ್ತು. ಓ ಸರ್, ಮೇನ್ ನಮಗೆ 90% ಅಲ್ಲಿ RR ಹೊರಗೆ ಹೋಗಿದ್ದು. ಹೌದು 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 ಅಂದ್ರೆ ಗೆದ್ದಿದ್ದು, ಬಟ್ ಸ್ವಲ್ಪ ಇದು ಟಫ್ ಆಗ್ತಿತ್ತು ನಮ್ಗೆ. ಹೌದು ಹೌದು ಅದು ಅಲ್ಲಿ ಇರೋದು ಒಂದ್ ಇಬ್ಬರು ಮೂರು ಮಂದಿ ಸ್ವಲ್ಪ ಸೂರ್ಯವಂಶದ ಬಹಳ ಇದು ನಡೆದಿತ್ತು, ಹವಾ ನಡೆದಿತ್ತು. ಆಗ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ GT ಮೇಲೆ ಏನ್ ಪ್ರೆಷರ್ ಇತ್ತಲ್ಲ ಅದು RCB ಮೇಲೆ ಬಂದಿರೋದು, ಅಕಸ್ಮಾತ್ ನಾವು ಬೌಲಿಂಗ್ ಮಾಡಿದಿದ್ರೆ. ಹೌದು ಹೌದು ಸರ್. ರೈಟ್ ರೈಟ್, ವೆರಿ ವೆಲ್ ಸೆಡ್ ಸರ್, ವೆರಿ ವೆಲ್ ಸೆಡ್. ಮತ್ ಇನ್ನೂ ಶುಭ ಕೋರಲು ಸರ್ ಮಳೆ ಬರ್ತಾ ಇದೆ ಸರ್. ಹಾ ಹಾ ಕಲಬುರಗಿಯಲ್ಲಿ ಮಳೆ ಬರ್ತಾ ಇದೆ. ಹಾ ಹಾ ನಾವೆಲ್ಲ ಸಂಭ್ರಮ ಮಾಡ್ತಾ ಇದ್ದೀವಿ. ಬಟ್ ಎಲ್ಲ ನಿಮ್ಗೆ ಶುಭಾಶಯಗಳು ಸರ್, ಕರ್ನಾಟಕ ಜನತೆಗೆ ಅಭಿಮಾನಿಗಳಿಗೆ ಶುಭಾಶಯಗಳು ಸರ್. ರೈಟ್, ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ಸೊ ಒಂದು ವೆರಿ ಇಂಪಾರ್ಟೆಂಟ್ ವಿಷಯವನ್ನ ಹೇಳ್ತಾ ಇದ್ರು, ಅಂದ್ರೆ ಟಾಸ್ ಗೆದ್ದಂತಹ ಸಂದರ್ಭದಲ್ಲಿ ಫಸ್ಟ್ ಬೌಲಿಂಗ್ ತಗೊಂಡಾಗ ಟೀಮ್ಗೊಂದು ಐಡಿಯಾ ಇರುತ್ತೆ, ಆಪೋಸಿಟ್ ಟೀಮ್ ಎಷ್ಟು ಟಾರ್ಗೆಟ್ ಅನ್ನ ಸೆಟ್ ಮಾಡುತ್ತೆ, ನಾವು ಎಷ್ಟು ಚೇಸ್ ಮಾಡಬೇಕು ಅಂತ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಮೆಂಟಲಿ ಪ್ರಿಪೇರ್ ಆಗ್ಬಿಡ್ಬೋದು. ಬಟ್ ಇವತ್ತು ಟಾಸ್ ಗೆದ್ದಿದ್ದು ಕೂಡ ಒಂದು ಟರ್ನಿಂಗ್ ಪಾಯಿಂಟ್ ಅವ್ರು ಹೇಳ್ದ ಹಾಗೆ.